ಫ್ರೆಂಡ್ಸ್, ನೀವು ನಮ್ಮ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ತಪ್ಪದೇ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಕಂಪ್ಯೂಟರ್ನಲ್ಲಿ ಎರಡೂ ವರ್ಕ್ ಆಗುತ್ತೆ. ಮತ್ತು ನಾನು ಕಂಪ್ಯೂಟ್ರಲ್ಲಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಯಾವುದೇ ಆ್ಯಪ್ ಮತ್ತು ಸಾಫ್ಟ್ವೇರನ್ನು ಯೂಸ್ ಮಾಡಿದೆ ಒಂದೇ ಕ್ಲಿಕ್ಕಲ್ಲಿ, ಸಿಂಪಲ್ ಒಂದು ಕ್ಲಿಕ್ಕಲ್ಲಿ ಯಾವ ರೀತಿ ಇಮೇಜ್ನ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಫಸ್ಟು ನಿಮ್ಮ ಕ್ರೋಮ್ನ ಓಪನ್ ಮಾಡಿ. ಮಾಡಿದಾಗ ಒಂದು ಹಿಂಗಿರಲ್ಲ, ಗೂಗಲ್ ಬಂತಲ್ಲ, ಈ ಗೂಗಲ್ ಸರ್ಚ್ ಬಾರಲ್ಲಿ ರಿಮೂವ್ ಪಿ ಜಿ ಅಂತ ಟೈಪ್ ಮಾಡಿ. ಓಕೆ, ಅದರ ಮೇಲೆ ಕ್ಲಿಕ್, ಇಲ್ಲಿ ಫಸ್ಟ್ ಲಿಂಕ್ ಬರುತ್ತೆ, ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ನೋಡಿ, ಈ ಇಮೇಜ್ನ ಅಂತ ಇದ್ದೀನಿ. ಆಗಿದ ನಂತರ ನೋಡಿ ಫ್ರೆಂಡ್ಸ್, ಆ ಇಮೇಜ್ ಫುಲ್ಲಾಗಿ ಅಪ್ಲೋಡ್ ಆಗ್ತಾ ಇದೆ. ಅದು ಸ್ವಲ್ಪ ಟೈಮ್ ಹಿಡಿದೆ ಅಪ್ಲೋಡ್ ಆಗೋಕ್ಕೆ. ಓಕೆ, ನೋಡಿ ಅದು ಕಂಪ್ಲೀಟ್ ಆದಮೇಲೆ ಆ ರೀತಿ ನಿಧಾನಕ್ಕೆ ಇಮೇಜ್ ಲೋಡ್ ಆಗುತ್ತೆ. ನೋಡಿ, ಇದು ಬಿಫೋರ್ ನಾವು ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋಕ್ಕಿಂತ ಮುಂಚೆ ಆಗಿತ್ತಲ್ಲ, ಆ ಇಮೇಜ್ ಬರ್ತಾ ಇದೆ. ನೋಡಿ, ಕಂಪ್ಲೀಟಾಗಿ ಒಂದು ಚಿಕ್ಕ ಡಾಟ್ನೂ ಬಿಡದೆ ಅದು ರಿಮೂವ್ ಮಾಡಿದೆ. ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು. ಅದೇ ರೀತಿ ಅಂತ ತೋರಿಸ್ತೀನಿ. ಈಗ ಲೋಡ್ ಆಗಲಿ. ನೋಡಿ, ಇದು ಬ್ಯಾಕ್ಗ್ರೌಂಡ್ ಹಾಕಿರೋ ಇಮೇಜ್. ನೀವು ಇದೇ ಇಮೇಜ್ ಅಂತಲ್ಲ, ಯಾವ ಇಮೇಜ್ನೂ ಈಸಿಯಾಗಿ ರಿಮೂವ್ ಮಾಡ್ಬೋದು. ಸುಮ್ಮನೆ ಒಂದು ಕ್ಲಿಕ್ ಆಗಿದ್ರೆ ಅದ್ರ ಮೇಲೆ ನೋಡಿ, ಡೌನ್ಲೋಡ್ ನೀಟಾಗಿ ಬಂದಿದೆ. ಒಂದು ಚಿಕ್ಕ ಡಾಟು ಇಲ್ಲ ಇಲ್ಲೆಲ್ಲೂ ನೋಡೋಣ ಅಂದ್ರೂ ಆ ರೀತಿ ಕಂಪ್ಲೀಟಾಗಿ ರಿಮೂವ್ ಮಾಡಿದೆ. ಈ ವೆಬ್ಸೈಟ್ ಒಂದ್ಸರಿ ಯೂಸ್ ಮಾಡಿ ನೋಡಿ. ಫೋಟೋಗ್ರಾಫರ್ಸ್ಗೆ ಮತ್ತು ಡೈಲಿ ಎಡಿಟಿಂಗ್ ಎಲ್ಲ ಮಾಡೋರಿಗೆ, ಮೊಬೈಲಲ್ಲಿ ಪಿಕ್ಸಲ್ ಎಡಿಟಿಂಗ್ ಮಾಡೋರಿಗೆಲ್ಲ ತುಂಬ ಯೂಸ್ ಆಗುತ್ತೆ. ಕಂಪ್ಯೂಟ್ರಲ್ಲೂ ಇದೇ ಥರ ಸೇಮ್ ಪ್ರೊಸೆಸ್ಸು. ನಾನು ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಯೂಟ್ರಲ್ಲಿ ಯಾವ ರೀತಿ ರಿಮೂವ್ ಮಾಡೋದು ಅಂತ ಕೂಡ ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.